sent from ರಾಮಮೂರ್ತಿ ನಗರ ಸ್ಪೋರ್ಟ್ಸ್ ಕ್ಲಬ್ ಯುವ ತಂಡದ ಆಟಗಾರ ರೋಹಿತ್ ಪ್ರಥಮ ದಾಳಿಯಲ್ಲಿ ಇದು ಪ್ರಥಮ ಉಪಾಂತ್ಯ ಪಂದ್ಯ. ಅಂತಿಮ ಹಂತಕ್ಕೆ ಅಂತ್ಯ ಪಂದ್ಯಕ್ಕೆ ಪ್ರವೇಶವನ್ನು ಪಡೆಯಬೇಕು ಅಂದರೆ ಈ ಮೊದಲ ಉಪಾಂತ್ಯ ಪಂದ್ಯವನ್ನು ಗೆಲ್ಲಲು ಬೇಕಾದ ಅನಿವಾರ್ಯತೆ. ರನಿಲ್ ದಾಳಿ ಭಾಗದಲ್ಲಿ ಪ್ರಥಮ ದಾಳಿ ತೊಡೆ ತಟ್ಟಿದ್ದಾನೆ, ಎದುರಾಳಿಯನ್ನು ಮುಟ್ಟಿದ್ದಾನೆ. ಆತ್ಮವಿಶ್ವಾಸ ಎತ್ತು ಮುಖೇನ ಮೂಡಿ ಬರ್ತಾ ಇದೆ. ಮುಟ್ಟಿರುವ ಆತ್ಮವಿಶ್ವಾಸ ಎದುರಾಳಿಯನ್ನು ಮುಟ್ಟಿ ತೊಡೆ ತಟ್ಟಿದ್ದಾನೆ. ಅದ್ಭುತವಾದ ಪಂದ್ಯಾವಳಿಯಲ್ಲಿ ಮೂಡಿ ಬರ್ತಾ ಇದೆ. ಬಲಿಷ್ಠ ತಂಡಗಳ ಉಪಾಂತ್ಯ ಪಂದ್ಯ ಗೆದ್ದರೆ ಫೈನಲ್ಗೆ, ಸೋತವರು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾದಂತ ಒಂದು ರೋಚಕ ಪಂದ್ಯ. ಇದು ವಿಶ್ವ ತಾಯಂದಿರ ದಿನ, ವರ್ಲ್ಡ್ ಮದರ್ಸ್ ಡೇ. ಎಲ್ಲ ತಾಯಂದಿರಿಗೂ, ಎಲ್ಲ ಮಹಿಳಾ ತಾಯಂದಿರಿಗೂ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮಧು ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಯಶಸ್ಸು. ಪ್ರಮುಖ ಡಿಫೆಂಡರ್ಗಳು ರಾಕಿ ಮತ್ತು ಶಿವು ಹೊರಭಾಗದಲ್ಲಿದ್ದಾರೆ. ಆರಂಭಿಕ ಆಘಾತ ಅಂತಾನೆ ಹೇಳ್ಬೋದು. ಮನೋಜ್ ಬೆಂಗಾಲ್ ವಾರಿಯರ್ಸ್ ಅನ್ನು ಪ್ರತಿನಿಧಿಸಿದಂತ ಅಗ್ರಮಾನ್ಯ ಆಟಗಾರ, ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ತರಬೇತಿಯನ್ನು ಪಡೆದು ನಿರಂತರ ಸಾಧನೆಯನ್ನು ಮಾಡ್ತಾ ಛಲ ಬಿಡದೆ ಆಡಿದ ಆಟಗಾರ ಮನೋಜ್ನ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದ್ದಾರೆ. ಬ್ಯೂಟಿಫುಲ್ ಕ್ಯಾಚ್, ಕ್ಯಾಚ್. ಎರಡು ತಂಡಗಳಲ್ಲಿ ಅದ್ಭುತ ಆಟಗಾರರಿದ್ದಾರೆ. ಅದ್ಭುತ ಪ್ರದರ್ಶನಗಳನ್ನ ಅಂತಿಮ ಕ್ಷಣದವರೆಗೂ ನೀಡಬಲ್ಲರು. ಛಲ ಬಿಡದ ತ್ರಿವಿಕ್ರಮರಂತೆ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 3-1 ಈ ಪಂದ್ಯದ ನೇರ ಪ್ರಸಾರವನ್ನ ಕರ್ನಾಟಕ ಕಬಡ್ಡಿ ಯೂಟ್ಯೂಬ್ ಚಾನಲ್ ನಾವು ನೇರ ಪ್ರಸಾರ ಮಾಡ್ತಾ ಇದ್ದೀವಿ. ಸಿಂಧು ಧರ್ನಿ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಬೇಕು. ಈ ಪಂದ್ಯ ಈಗ ರಾಜ್ಯದ ಮೂಲೆ ಮೂಲೆಗೂ ತಲುಪುತ್ತೆ. ಅತಿ ಹೆಚ್ಚು ವೀಕ್ಷಕರಿದ್ದಾರೆ. ಎಲ್ಲರ ಮೊಬೈಲ್ಗಳಲ್ಲಿ ಈ ಪಂದ್ಯಗಳನ್ನ ನೋಡ್ತಾರೆ. ದ ಬೆಸ್ಟ್ ಮೂಮೆಂಟ್ಸ್, ಬೆಸ್ಟ್ ಸ್ಪೆಕ್ಟಾಕ್ಯುಲರ್ ಮೂಮೆಂಟ್ಸ್ ಅನ್ನ ಕ್ಯಾಮ್ರಾ ಸೆರೆ ಹಿಡಿತಾ ಇದೆ ಕೂಡ. ಕರ್ನಾಟಕ ಕಬಡ್ಡಿ ಯೂಟ್ಯೂಬ್ ಚಾನಲ್ ಸಿಂಧು ಧರ್ನಿ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಆರಂಭಿಕ ಯಶಸ್ಸನ್ನು ಪಡೆದುಕೊಳ್ತಾ ಇದೆ ನರೇಂದ್ರ ಮತ್ತು ಸಂಜಯ್. ಕಾರ್ನರ್ಗಳಾಗಿ, ಲೆಫ್ಟ್ ಮತ್ತು ರೈಟ್ ಕಾರ್ನರ್ಗಳಾಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಮಧು ತಂಡದ ಮುನ್ನಡೆಯ ರೂವಾರಿ. ಕರ್ನಾಟಕ ರಾಜ್ಯ ತಂಡದ ಸೀನಿಯರ್ ವಿಭಾಗದಲ್ಲಿ ಒಬ್ಬ ರೈಡರ್ ಆಗಿ ಈಗ ಪ್ರತಿನಿಧಿಸಿದ ಒಂದು ಚಪ್ಪಾಳೆ ಬರಲಿ ಆತನಿಗೋಸ್ಕರ. ನಮ್ಮ ಬೆಂಗಳೂರಿನ ಮೂಲದ ಪ್ರತಿಭೆ ಕರ್ನಾಟಕ ರಾಜ್ಯ ತಂಡದಲ್ಲಿ ರೈಡರ್ ಆಗಿ ಸೆಲೆಕ್ಟ್ ಆಗೋದು ಅಷ್ಟು ಸುಲಭ ಅಲ್ಲ. ಕರ್ನಾಟಕದ ಉದ್ಯೋಗಕ್ಕೂ ಉತ್ತಮ ಸಾಧನೆ ಮಾಡಬೇಕು. ಪ್ರಯತ್ನ, ಬ್ಯೂಟಿಫುಲ್ ಕ್ಯಾಚ್ ಅಪ್ ಅಂಡ್ ಔಟ್. ಒನ್ಸ್ ಡಿಸಿಷನ್ ಕಾಂಟ್ ಬಿ ಟೇಕನ್ ಬ್ಯಾಕ್. ಒಮ್ಮೆ ನೀಡಿದ ತೀರ್ಪನ್ನ ಹಿಂಪಡೆಯುವಂತಿಲ್ಲ. ಒನ್ಸ್ ಡಿಸಿಷನ್ ಗಿವನ್ ಕಾಂಟ್ ಬಿ ಟೇಕನ್ ಬ್ಯಾಕ್. 3-2 ಪಂದ್ಯ. 4-2 ಪಂದ್ಯ ಪ್ರಾರಂಭ ಆಗಿದೆ. ಅನಿಲ್ ದಾಳಿ ವಿಭಾಗದಲ್ಲಿದ್ದಾನೆ. ಸಂಜಯ್ ಮತ್ತು ನರೇಂದ್ರ ರೈಟ್ ಮತ್ತು ಲೆಫ್ಟ್ ಕಾರ್ನರ್ಗಳು ಉತ್ತಮ ಜೊತೆಯಾಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಯಾವ ತಂಡದಲ್ಲಿ ಡಿಫೆನ್ಸ್ ಅದ್ಭುತವಾಗಿರುತ್ತೆ ಆ ತಂಡ ಗೆಲುವು ಸಾಧಿಸುತ್ತೆ. ಡಿಫೆನ್ಸ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. 4-2 ಆರಂಭಿಕ 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅನಿಲ್ನ ಹೆಗಲಿಗೆ ಸವಾಲಿನ ದಾಳಿ. ಸವಾಲನ್ನು ಸ್ವೀಕರಿಸಿ ಅಂಕ ತರ್ತಾನೋ ಇಲ್ಲ ಅಂಕ ತರದೆ ಹೊರ ನಡೆದರೆ ಕಾಯ್ದುಕೊಳ್ಬೇಕಾಗಿದೆ. ಅನಿಲ್ ಬಹು ಪ್ರಯತ್ನ. ಈಗ ಸಂಜಯ್ ಮತ್ತು ನರೇಂದ್ರ ಬ್ಯೂಟಿಫುಲ್ ವೆಲ್ ಅಪ್ ಕ್ಯಾಚ್. ಅನುಭವಿ ಕಿಲಾಡಿ ಅಜಯ್ನಿಂದ ಅದ್ಭುತವಾಗಿ ಮೂಡಿಬಂತು. ಅನುಭವಿ ಕಿಲಾಡಿ ಇದರ ಆಟವನ್ನು ಮೆಚ್ಚಿ ಆತನಿಗೆ ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆತನನ್ನು ಆಯ್ಕೆ ಮಾಡಿದ್ರು. ಉತ್ತಮ ಕ್ರೀಡಾಪಟು, ಉತ್ತಮ ಡಿಫೆಂಡರ್, ಉತ್ತಮ ಆಲ್ರೌಂಡರ್ ಅಜಯ. 5-2 5-2 ಇನ್ ಫೇವರ್ ಆಫ್ ರಾಮಮೂರ್ತಿ ನಗರ ಸ್ಪೋರ್ಟ್ಸ್ ಕ್ಲಬ್. ಹಾಗೆ ಮುಂದಿನ ವಾರ ಶನಿವಾರ
16/5/2026 ನಮ್ಮ ಮುರುಗೇಶಪಾಳ್ಯ ಮಲ್ಲೇಶಪಾಳ್ಯ HL ಬಡಾವಣೆಯಲ್ಲಿ 60 kg ಮತ್ತು 65 kg ದೇಹ ತೂಕದ ವಿಶಿಷ್ಟ ವಿಭಿನ್ನ 60 kg ದೇಹ ತೂಕದ 5 ಜನ ಆಟಗಾರರು, 65 kg ದೇಹ ತೂಕದ 2 ಆಟಗಾರರು ಆಡಬಹುದಾದ ಒಂದು ಕ್ರೀಡಾಕೂಟವನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಇದ್ವಿ. ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಲು ಇಚ್ಛಿಸುವ ಆಸಕ್ತ ಕ್ರೀಡಾಪಟುಗಳು ಚೆಲ್ಸಿ ಕಬಡ್ಡಿ ಕ್ಲಬ್ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 2026 ಪ್ರಥಮ ಬಹುಮಾನ 15,000 ರು ಮತ್ತು ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗಿದೆ. ದ್ವಿತೀಯ ಬಹುಮಾನ 10,000 ರು ನಗದು ಹಾಗೂ ಆಕರ್ಷಕ ಪಾರಿತೋಷಿಕ. ತೃತೀಯ ಮತ್ತು ಚತುರ್ಥ ಬಹುಮಾನ ಸಮನಾಗಿ 5,000 ಸಮಾಧಾನಕ ಬಹುಮಾನ ನೀಡಲಾಗುತ್ತೆ. ಸೊ ಈ ಪಂದ್ಯಾವಳಿ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿ ಆಗುತ್ತೆ. ಕಡ್ಡಾಯವಾಗಿ ಶೂವನ್ನು ಧರಿಸುವ ಆಟಗಾರರು ಬಂದು ಭಾಗವಹಿಸಬಹುದಾದ ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಆಸಕ್ತರು ಭಾಗವಹಿಸಬಹುದಾಗಿದೆ. 6-4 ರಾಮಮೂರ್ತಿ ನಗರ ತಂಡದ ಪರವಾಗಿ 6-4 ಯಲಂಕಗಳ ಮುನ್ನಡೆಯಲ್ಲಿ ಮಧು ದಾಳಿ ಭಾಗದಲ್ಲಿ ತಂಡದ ಬೆನ್ನೆಲುಬು ಭರವಸೆಯ ದಾಳಿಗಾರ ತಂಡಕ್ಕೆ ಗೆಲುವನ್ನು ತಂದುಕೊಳ್ಳಬಲ್ಲ ಗೆಲುವಿನ ರೂವಾರಿ ಕೂಡ ಆಯ್ತಾ. 6-4 6 ಮನೋಜ್ ದಾಳಿ ಪ್ರಥಮ ದಾಳಿಯಲ್ಲಿ ಬಂದಿಯಾಗಿದ್ದ ಅವೆಲ್ಲದ ಸೇಡಿನ ತವಕದಲ್ಲಿ ಆತ ಇದ್ದಾನೆ. ಮತ್ತೆ ಒಂದ್ಸಲ ಪ್ರಯತ್ನ, ಬ್ಯೂಟಿಫುಲ್ ಕ್ಯಾಚ್, ವಾಟರ್ ಕ್ಯಾಚ್. ಅಜಯ ತೊಡೆತಟ್ಟಿದ್ದಾನೆ, ಪ್ರಮುಖ ದಾಳಿಗಾರನನ್ನ ಬಂಧಿಸಿದ್ದಾನೆ. ಇದು ಕಬಡ್ಡಿ ಆಟ, ಬಲಿಷ್ಠನನ್ನ ಕನಿಷ್ಠವಾಗಿ ಬಂಧಿಸುವಂಥದ್ದು. ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಜಯ ತಂಡಕ್ಕೆ ವರವಾಗಿದ್ದಾನೆ, ಒಬ್ಬ ಸಕ್ಸಸ್ಫುಲ್ ಡಿಫೆಂಡರ್ ಆಗಿದೀಗ ಸೂಪರ್ ರೀಚ್ ನಲ್ಲಿ ರೊಟೇಟಿಂಗ್ ಸ್ಟೈಲ್ ನಲ್ಲಿ ಅಂಕ ಗಳಿಸಿಕೊಳ್ತಾ ಇದೆ. 8-4 8-4. ಅದ್ಭುತ ಪಂದ್ಯ, ಅತ್ಯದ್ಭುತ ಪಂದ್ಯ. 8-4 ಬ್ಯೂಟಿಫುಲ್ ಕ್ಯಾಚ್. ರೋಹಿತ್ ಮತ್ತು ನಾರೇಂದ್ರ ಉತ್ತಮ ಸಜ್ಜಾಟ. ಚೈನ್ ಟ್ಯಾಕಲ್ ಅದ್ಭುತವಾಗಿತ್ತು. ಬ್ಯೂಟಿಫುಲ್ ಚೈನ್ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ. 9-4 9-4. ಚಲಾಕಿ ದಾಳಿಗಾರ ಟೋಟಚ್ ಪಾಯಿಂಟ್ ಅನ್ನು ಮುಟ್ಟುವಂತ ಪ್ರಯತ್ನದಲ್ಲಿ ಆತ್ಮವಿಶ್ವಾಸದ ನಡೆ ಇದೆ. ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 9-4. ನೀನ್ ಕೇಸರಿ ಯಾವ ಟೀಮ್ ಮಾಡ್ದ? ಕೇಸರಿ ಗಾಡಿದ್ದ ಎರಡು ತಂಡಗಳ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದೆ. ಒಳನುಗ್ಗಿದ್ದಾನೆ ರೋಹಿತ್. ಚಲಾಕಿ ದಾಳಿಗಾರ, ಸ್ಪೀಡ್ ಸ್ಟ್ರೈಡರ್, ಸ್ಪೀಡ್ ಮೂವ್ಮೆಂಟ್ ನಲ್ಲಿ. 9-5 ಅನಿಲ್ ಮತ್ತು ಲೋಹಿತ್ ನಡುವೆ ನೆರವೇರ್ತಾ ಇದೆ. ಬ್ಯೂಟಿಫುಲ್ ಸ್ಪೆಕ್ಟಾಕ್ಯುಲರ್ ಮ್ಯಾಚ್, ಸ್ಪೆಕ್ಟಾಕ್ಯುಲರ್ ಮೂಮೆಂಟ್ ನಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. 10-5ರಲ್ಲಿ 11-5ರಲ್ಲಿ 6 ಅಂಕಗಳ ಮುನ್ನಡೆಯಲ್ಲಿ ಅನಿಲ್ ಅಮೂಲ್ಯವಾದ ಅಂಕ. ಸಂಕಷ್ಟದಲ್ಲಿದ್ದ ಇದೀಗ ಮತ್ತೆ ಸಮರ್ಥನೆಗಿದು ತನ್ನ ಬಲದ ಸಾಮರ್ಥ್ಯವನ್ನು ಸಮರ್ಥಿಸಿಕೊಳ್ಳುವಂತ ಅವಕಾಶ. ಇಬ್ಬರು ಡಿಫೆಂಡರ್ಗಳಿದ್ದಾರೆ. ಬಲಾಢ್ಯ ಸಮರ್ಥ ಬಲವನ್ನು ಸಮರ್ಥಿಸಿಕೊಳ್ತಾನೆ. ಕಾಪಾಡಬೇಕಾಗಿದೆ ಬಲ. ಕೆಳಬಿಡದ ತ್ರಿವಿಕ್ರಮ ಅನಿಲ್ ಆತನನ್ನ ಬಂಧಿಸಿದ್ದಾನೆ. ಶಿವನ ಹೇಳಿದಾಗೆ 1 ಅಮೂಲ್ಯದ ಅಂಕ. ಇದೀಗ 3 ಅಂಕಗಳ ಅಂತರ. ಮತ್ತೆ ಮನೋಜ್ ಮಲಗ್ನ ದಾಳಿಗಾರ ಛಲ ಬಿಡದೆ ಒಂದು ಯಶಸ್ಸಿಗಾಗಿ ಹಪಹಪಿಸ್ತಾ ಇದ್ದಾನೆ. ಸತತ 2 ಹಿಡಿತಗಳು. ಈಗ 3ನೇ ದಾಳಿ. ಅನುಭವ ಆತನಲ್ಲಿದೆ. ಏನು ಬೇಕಾದ್ರೂ ಮಾಡುವಂತ ಸಾಧಕ. ಬೆಂಗಾಲ್ ವಾರಿಯರ್ಸ್ ಪ್ರತಿನಿಧಿಸಿದ ಕೂತ್ಕೊಳ್ಳಪ್ಪ ಸಮರ್ಥ. ಲೈನ್ ಅಂಪೈರ್ ಸ್ವಲ್ಪ ಓಡಾಡಿ. ಹತ್ರ ಇರಪ್ಪ, ಹತ್ರ ಇರೋ. ಹೆಂಗಿಡ್ಕಂತ ದೂರ ಇದ್ರೆ ಬರ್ತಾರ.
SST ಕೃಷ್ಣ ಏನಿದೆ ಸದಾಶಿವ ಎಲ್ಲರಿಗೆ ಪ್ರಥಮಾರ್ಧದ ಮುಕ್ತಾಯದ ವಿಷಯ ಹೊರಬೀಳಲಾದ ಟೂರ್ನಮೆಂಟ್ ಈ ಕೂಡಲೇ ಸಿದ್ಧ ಮಾಡಬೇಕು. ಈ ಒಂದು ಪಂದ್ಯಾವಳಿಯ ಪ್ರಥಮ ಬಹುಮಾನದ ದಾನಿಗಳಾಗಿ SST ಸಂಸ್ಥಾ ಯಾರೋ ಇಲ್ಲಿದ್ದಿದ್ರು ಯಾರು ಮಾಡಬಹುದು ಸೂಪರ್ ಟ್ಯಾಕಲ್ ಹೇಳಿದ ಪ್ರತಿ ಅಂಕದಲ್ಲೂ ಕೂಡ ಪಂದ್ಯದ ದಿಕ್ಕು ಬದಲಿಸುತ್ತೆ. ಪ್ರಮುಖ ದಾಳಿಗಾರನಿಗೆ ಪೆಟ್ಟಾಗಿತ್ತು. ಲೈನ್ ರೆಫ್ರಿ ಸ್ವಲ್ಪ ಹುಷಾರಾಗಿರ್ಬೇಕು. ತೀರ್ಪುಗಾರಿಗೆ ಕಷ್ಟವಾಗುತ್ತೆ. ಪ್ರತಿ ಸಂದರ್ಭನೂ ಕೂಡ ಮಂದಗತಿಯಲ್ಲಿ ಸಾಕ್ತಾ ಇರೋದನ್ನ ದಯವಿಟ್ಟು 11-10 ದಾಳಿ ವಿಭಾಗದಲ್ಲಿ ಮನೋಜ ಒಂದು ಮನೋಜ್ನ ಹಿಡಿದ ಮನೋಜ್ನ ಬಂದು ಸೂಪರ್ ಟ್ಯಾಕಲ್ ಆಗಿ 11-10 ಪಂದ್ಯದ ಮೇಲೆ ಈಗ ಹಿಡಿತವನ್ನು ಸಾಧಿಸುವ ಅವಕಾಶ. ಚುರುಕಿನ ಪಾದಸಂದ ದಾಳಿಯನ್ನು ಈಗ ಮನೋಜ್ ಮಾಡ್ತಾ ಇದ್ದಾನೆ. ಅದ್ಭುತವಾಗಿ ಬಿಟ್ಕೊಂಬಕ್ಕೆ ಮನೋಜ 11-11 ಎಟ್ಟಿಗೆ ರೆಟ್ಟು ದಿಟ್ಟ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ ಮನೋಜ್ನ ಮನೋಜ್ನ ದಾಳಿ 11-11ರಲ್ಲಿ ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳ್ತೀವಿ. ಮರಳಿ ಲಯವನ್ನು ಕಂಡುಕೊಳ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಗೇಮ್. ರೋಹಿತ್ನ ದಾಳಿ 3 ಜನ ಡಿಫೆಂಡರ್ಗಳಿದ್ದಾರೆ. ಸಂಜು ಇದ್ದಾನೆ, ಅಜಯ್ ಇದ್ದಾನೆ, ರೋಹಿತ್ ಇದ್ದಾನೆ, ತೇಜು ಇದ್ದಾನೆ. ಎಸ್ ಇದೀಗ ಅನಿಲ್ ದಾಳಿ ವಿಭಾಗದಲ್ಲಿದ್ದಾನೆ. ಸೂಪರ್ ಟ್ಯಾಕಲ್ ಸಂದರ್ಭ ಹಾಗಾಗಿ ಎಚ್ಚೆತ್ತಿದ್ದಾನೆ. 11-11ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. Both teams have scored equal points. Each team has scored 11 each points. 11-11 ಸಮಬಲದ ಸಾಮರ್ಥ್ಯದ ಸಮರ್ಥ ಹೋರಾಟವನ್ನು ಎರಡು ತಂಡಗಳು ನೀಡ್ತಾ ಇದ್ದಾವೆ. ಅದ್ಭುತ ಪಂದ್ಯ ಅತ್ಯದ್ಭುತವಾಗಿ ಸಾಗ್ತಾ ಇದೆ. 11-11 ಪ್ರಮುಖ ದಾಳಿಗಾರನ ಬಂಧನ. ಎಸ್ 11-11 ಪಂದ್ಯದ ಫಲಿತಾಂಶ ಪ್ರಕಟವಾಗುವ ದ್ವಿತೀಯಾರ್ಧ ಚಾಲನೆಯಲ್ಲಿದ್ದು ಯಾರು ಈ ಪಂದ್ಯದ ಮೇಲಿಗೆ ಯಾವ ರೀತಿ ಸಾಧಿಸಿಕೊಳ್ತಾರೆ, ಯಾರು ಯಾರನ್ನ ಎಡೆಮರಿ ಕಟ್ಟುತ್ತಾರೆ, ಗೆಲ್ತಾರೆ, ಗದ್ದುಗೆ ಗೇರ್ತಾರೆ, ಕಾದು ನೋಡುವ. ಅನುಭವಿ ರೈಡರ್ ಯಶಸ್ವಿ ಸರಿಸುವ ಸಾಥಿ 3 ಜನ ಡಿಫೆಂಡರ್ಗಳಿದ್ದಾರೆ. ಮನೋಜ್ ದಾಳಿ ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆಗುತ್ತಾ, ಸೂಪರ್ ರೈಡ್ ಆಗುತ್ತಾ ಕಾದು ನೋಡ್ಬೇಕಾಗಿದೆ. ಅಜಯ್ ಮನೋಜ್ನ ಹೆಂಡತಿಗಳಿಗೆ ಮನೋಜನ್ನು ಬಂಧಿಸಿದಂತ ಅಜಯ್ ಇದೀಗ ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಕ್ಯಾಚ್ ಆಗ್ತಾ ಮ್ಯಾಚ್. ನಾ ಹೇಳಿದ್ದು ನಿಜವಾಗ್ತಾ ಇದೆ. 13-11 ಮನೋಜ್ ಇದೀಗ ಬಂದಿಯಾಗಿದ್ದಾನೆ. ಸೇಡಿನ ತವಕದಲ್ಲಿದ್ದರು, ಸೇಡಿಗೆ ಸೇಡನ್ನು ತೀರಿಸಿಕೊಂಡಿದ್ದಾರೆ. ರೋಹಿತ್ ದಾಳಿ ಭಾಗದಲ್ಲಿ ರೋಹಿತ್ ಎಸ್ ಅವರದು ಕೊಡ್ತಾ ಇದ್ದಾನೆ. ಒಳಗೆ ಅಂಕ ಗಳಿಸುವ ಪ್ರಯತ್ನ ಇದೀಗ ವಿಫಲವಾಗ್ತಾ ಇದೆ. 13-12 13-12 ಒಂದಂಕದ ಮುನ್ನಡೆ. ಒಂದು ಸೂಪರ್ ಟ್ಯಾಕಲ್, ಸೂಪರ್ ತ್ರಿವನ್ನ ಬಂದಿತ್ತು, ಎರಡು ಕಡೆ ನೀಡ್ತಾ ಇದ್ದಾರೆ ನಿಜವಾಗ್ಲು. ರೈಡರ್ ದೀಪಕ್ ಹೊರಭಾಗದಲ್ಲಿ 14-12 ಕ್ಷಮಿಸಿ 15-12 ಮತ್ತೆ ಒಂದು ಸೂಪರ್ ಟ್ಯಾಕಲ್ ಬರ್ತಾ ಇದೆ. 15-12 3 ಅಂಕಗಳ ಮುನ್ನಡೆ. ಸೂಪರ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ನಿಮಗೆ ಕಬಡ್ಡಿ ಇಷ್ಟವಾಗಿದೆ ಎಲ್ಲರೂ ಕೈ ಬೀಸಿ ಕಳಿಸಲಿ, ಚೋರ ಚಪ್ಪಾಳೆ ಬರಲಿ.
ಅದ್ಭುತವಾಗಿ ಆಡ್ತಾ ಇದ್ದಾರೆ. 15-13 15-12 ಅದ್ಭುತವಾದಂತ ಅಂಕಗಳ ಮುನ್ನಡೆಯನ್ನ ಗಳಿಸಿಕೊಳ್ತಾ ದಿಟ್ಟ ಪ್ರತ್ಯುತ್ತರದ ಆಟವನ್ನ ಉಭಯ ತಂಡಗಳಲ್ಲಿ ಏಟಿಗೆ ರೇಟಿಗಳನ್ನು ನೀಡ್ತಾ ಉತ್ತಮ ಪ್ರದರ್ಶನವನ್ನ ಸಮಾಜವನ್ನ ಮೇಲೆತ್ತುವಂತ ಒಂದು ಅದ್ಭುತವಾದ ಕೈಕರ್ಯ. ಸೇವೆ ಮಾಡೋ ಮನೋಭಾವ ಇದ್ರೆ ಸಾಕು, ಏನೆಲ್ಲ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಒಂದು ಪುಟ್ಟ ಕಾರ್ಯಕ್ಕೆ ಇದೊಂದು ಹೆಜ್ಜೆಯ ಒಂದು ದಿಟ್ಟ ಸಪೋರ್ಟ್ ಅನ್ನು ನೀವು ಕೊಟ್ಟರೆ ಈ ಭಾಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಜರುಗುತ್ತೆ. ಉತ್ತಮ ಪ್ರತಿಭೆಗಳು ಈ ನೆಲದಲ್ಲಿ ಬೆಳೆಯುತ್ತಾರೆ. ಎಸ್ ಅನಿಲ್ 15-12 ಸಾಕ್ತಿದೆ ಈ ಪಂದ್ಯಕ್ಕೆ. ಯಾವ ಸಂದರ್ಭದಲ್ಲಿ ಯಾವ ತಿರುವು ಗೊತ್ತಿಲ್ಲ. ಇದೀಗ 15-13 15-30 ಯಲಂಕಗಳ ಮುನ್ನಡೆಯಲ್ಲಿ ಅದ್ಭುತವಾಗಿ ಮೂಡಿಬರ್ತಾರೆ ಪಂದ್ಯ. 15-13 2 ಅಂಕಗಳ ಅಂತರದ ವಿರೋಧಿತ ಹೋರಾಟ ಇಲ್ಲಿ ಸಾಗ್ತಾ ಇದೆ. ಅಂತಾರಾಷ್ಟ್ರೀಯ ಗೆಲ್ಲದಷ್ಟೇ ಮುಖ್ಯ. ಇಲ್ಲಿ ಗೆದ್ದರೆ ಫೈನಲ್ ಗದ್ದುಗೆ ತಟ್ಟು, ಸೋತ್ರೆ ಬರಿಗಲಿ ಮನೆಗೆ ತೆರಳಬೇಕಾಗುತ್ತೆ. ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗುತ್ತೆ. ಹಾಗೆ ನಮ್ಮ ಆರಿಸುತ್ತ ಮೊಟ್ಟೋರುವ ಸಂಘಟನೆಗೆ ದುಡಿತಕ್ಕಂಥ ರಾಜಗೋಪಾಲ್ ಅವರು ಆಗಮಿಸಿದರು. ರಾಜಗೋಪಾಲ್ ಜಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಮಾಡಿದ್ದಾರೆ. ಕೊನೆ 4 ನಿಮಿಷ. ಎಸ್ ICF ಕೋಚ್, ICF ಪ್ಲೇಯರ್ ಆಗಿ ICF ನ ಕೋಚ್ ಆಗಿ ಈ ಭಾಗದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ಅರುಣ್ ಸರ್ ಅವರು ದಯವಿಟ್ಟು ಬನ್ನಿ ಸರ್. ಬೆಂಗಳೂರಿನ ಕೆನಡಿ ಕ್ರೀಡಾ ಸಂಸ್ಥೆಯ ಹಿರಿಯ ಆಟಗಾರರು. ICF ಅಂದ್ರೆ ಕಬಡ್ಡಿಯ ಮುಂಚೂಣಿ ತಂಡ ಇಂಟೆಗ್ರಲ್ ಕೋಚ್ ಅರುಣ್ ಸರ್ ದಯವಿಟ್ಟು ಬರ್ಬೇಕು ಸರ್. ಸರ್ ಬನ್ನಿ, ಪ್ಲೀಸ್ ಬನ್ನಿ ಸರ್. ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬನ್ನಿ ಸರ್, ಪ್ಲೀಸ್ ಬಿಸಿದೆ ಸರ್. ಒಬ್ಬ ಹಿರಿಯ ಕ್ರೀಡಾ ಸಾಧಕರು. ICF ಟೀಮ್ ನಾವು ನೋಡಿದ್ದೀವಿ, ಅವ್ರನ್ನ ಹೊಡೆಯೋಕ್ಕೆ ಆಗ್ತಿರಲಿಲ್ಲ ಸರ್. ತಮಿಳುನಾಡಲ್ಲಿ ಅದೆಷ್ಟು ಬಲಿಷ್ಠರಿದ್ರು ಅಂದರೆ ಅವ್ರನ್ನ ನಾವು ಸೋಲಿಸೋದು ಅಷ್ಟು ಕಷ್ಟವಿತ್ತು. ಕರ್ನಾಟಕ ತಂಡವನ್ನು ಹಲವು ವರ್ಷಗಳ ಕಾಲ ತಲೆನೋವಾಗಿ ಕಾರದಂಥವರು ICF ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ರೈಲ್ವೇಸ್ ತಂಡವನ್ನು ಪ್ರತಿನಿಧಿಸಿದಂಥ ನಮ್ಮ ಅರುಣನ ಅವ್ರು ಆಗಮಿಸಿದರೆ ಚೆಕ್ ಮಾಡ್ಕೋರಿ ಸರ್, ಪ್ಲೀಸ್ ಬಿಸಿದೆ. ಈಗ ಆರ್ಥಿಕ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಮತ್ತೆ ಅಜಯ ಇದ್ದಾನೆ, ತಟ್ಟಿದ್ದಾನೆ. ಇದು ಆಟ. ಎಲ್ಲರ ಮಧ್ಯೆ ಚಪ್ಪಲೆ ಬರಲಿ. ಒಳಕ್ಕೆ ಹತ್ತುವಡ ಮ್ಯಾಚ್, ಕ್ಯಾಚ್ ಆಫ್ ದ ಮ್ಯಾಚ್. ಮತ್ತೆ ಮನೋಜ್ ರೀತಿಯಲ್ಲಿ ಬಲಿಸಿದ್ದಾರೆ. ಮತ್ತೆ ಬಂದ ಮಧು. 3 ನಿಮಿಷ ಸ್ಕೋರ್ ಪ್ಲೀಸ್. 17-14 ರಾಮಮೂರ್ತಿ ನಗರ ತಂಡದ ಪರವಾಗಿ. ರಾಮಮೂರ್ತಿ ನಗರ ತಂಡಕ್ಕೆ 3 ಕನ್ಸಿಕ್ಯೂಟಿವ್ ಸೂಪರ್ ಟ್ಯಾಕಲ್ ಬರ್ತಾ ಇದೆ. 6 ಅಂಕಗಳ ವರದಾನ ಅದೃಷ್ಟ ಅವ್ರಿಗೆ ಹೊಲಿತಾ ಇದೆ. 17-14 ಥ್ಯಾಂಕ್ ಯು ಸರ್. 17-14 3 ಅಂಕಗಳ ಮುನ್ನಡೆ, 3 ಸೂಪರ್ ಟ್ಯಾಕಲ್. ಅವರಿಗೆ ಗೆಲುವಿಗೆ ಸಾಕ್ಷಿಯಾಗುತ್ತಾ ಕಾದು ನೋಡಬೇಕಾಗಿದೆ. ಅಜಯ ನಿಜವಾದ ಶ್ರೇಷ್ಠ ಡಿಫೆಂಡರ್. ಅವನ ಆಟ ಮೆಚ್ಚಿ ಕರ್ನಾಟಕ ಜೂನಿಯರ್ ತಂಡದಲ್ಲಿ ಅವನಿಗೆ ಸ್ಥಾನ ಕೊಟ್ಟಿದ್ರು. ಆತನಿಗೆ ಆಡುವ ಚಪ್ಪಾಳೆ ಬರಲಿ. ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಮೂರ್ತಿ ಚಿಕ್ಕದಾದ್ರೂ ಅವನ ಕೀರ್ತಿ ದೊಡ್ಡದು. ಅದ್ಭುತ ಆಟಗಾರ. ಲೋಹಿತ್ ಚಾಲಕ ದಾಳಿಗಾರರ ಬಂದಿಸೋ ಪ್ರಯತ್ನ. 17-14 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಮಧು ಸಮಯ ಗೊತ್ತಿದೆ, ಸಮಯವನ್ನು ಹರಣ ಮಾಡ್ತಾ ಇದ್ದಾನೆ. ಅನುಭವಿ ಕಿಲಾಡಿ ಕೂಡ. ಲಾಸ್ಟ್ 2 ಮಿನಿಟ್ ಸೆಕೆಂಡ್ಗಳಿಗೆ ವಾಲ್ತಾ ಇದೆ ಪಂದ್ಯ. 3 ಅಂಕಗಳ ಮುನ್ನಡೆ ಇದೆ. 2 ನಿಮಿಷಗಳು ಮಾತ್ರ ಬಾಕಿ ಇದೆ. 17-14 3 ಅಂಕಗಳ ಅಂತರದ ಮುನ್ನಡೆ. ನಿಜವಾಗ್ಲೂ ಗೋಲ್ಡನ್ ಪಾಯಿಂಟ್. ಸೂಪರ್ ಟ್ಯಾಕಲ್. ಇದು ಸೂಪರ್ ಗೆಲುವಿಗೆ ಸಾಕ್ಷಿಯಾಗುತ್ತಾ ಕಾದು ನೋಡಬೇಕಾಗಿದೆ. ಎಸ್, ನಿಜವಾಗ್ಲೂ ಅಜಯ ಈಸ್ ದ ಮ್ಯಾಚ್ ವಿನ್ನಿಂಗ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಲೋಹಿತ್ ದಾಳಿ ಭಾಗದಲ್ಲಿ ಇದೀಗ 3ನೇ ದಾಳಿಗೆ ಟೈಮ್ ಔಟ್ ಗಿವನ್. ಈ ಸೆಕೆಂಡ್ಗಳ ಆಟದಲ್ಲಿ ಸೆಕೆಂಡ್ಗಳಲ್ಲಿ ಸೂಪರ್ ಸೆಕೆಂಡ್ಗಳ ಗೆಲುವು ಯಾರಿಗೆ ನೋಡಬೇಕಾಗಿದೆ. ಮಧು ಹೆಗಲಿಗೆ ಸವಾಲನ್ನು ಒಪ್ಪಿಕೊಂಡಿದ್ದಾನೆ. ಮಾಡು ಮಡಿ ದಾಳಿಯಲ್ಲಿ ಮಧು. ಶಿವು ವಿರುದ್ಧವಾಗಿದೆ. ಈಗ ಅದ್ಭುತವಾಗಿ ಮಧು ತಂಡಕ್ಕೆ ಜೀವ ತುಂಬಿದ್ದಾನೆ. 5 ವೈಟ್ ಫಾರ್ ದ ಫಿನಿಷರ್.
Wait for the whistle. 5 ಅಂಕಗಳ ಅಂತರದ ಮುನ್ನಡೆ. 1 ನಿಮಿಷ ಮಾತ್ರ ಬಾಕಿ ಇದೆ. ರೋಹಿತ್ ಬಂಧಿಸಿದ ಪ್ರಯತ್ನದಲ್ಲಿ 1 ಅಂಕ ನೀಡಿದ್ದಾರೆ. ಗ್ಯಾಪ್ ಕಂಡುಕೊಂಡಿದ್ದಾನೆ. 4 ಅಂಕಗಳು. ಸೆಕೆಂಡ್ಗಳ ಆಟ. ನರೇಂದ್ರನಿಗೆ ಗೊತ್ತಿದೆ ಸೆಕೆಂಡ್ಗಳಿಗೆ ಮಾತ್ರ ಇದೆ. ಸೊ ಎಚ್ಚರಿಕೆ ಆಟಕ್ಕೆ 4 ಅಂಕಗಳ ಅಂತರ ಇದೆ. ಸೆಕೆಂಡ್ಗಳ ಮಾತ್ರ ಬಾಕಿ ಉಳಿದಿದೆ ಪಂದ್ಯಕ್ಕಾಗಿ. ದೀಪು ಬಂಧಿಸುವಂತ ಪ್ರಯತ್ನ ಅದ್ಭುತವಾಗಿತ್ತು. ಎಸ್ 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 ವೈಟ್ 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 ಸ್ಟ್ರಗಲ್ ಬಂದಿರಪ್ಪ. ಪರ್ಫೆಕ್ಟ್ ಅವಕಾಶ ಇರೋದಿಲ್ಲ. ವೈಟ್ ಫಾರ್ ದಿ ವಿಷಲ್. 3 ಅಂಕಗಳು. ಸೂಪರ್ ರಿಚ್ ಬಂದ್ರೆ ಅಜಯ ಕಿಂಗ್ ಮೇಕರ್ ಮ್ಯಾಚ್ ವಿನ್ನರ್ ಅಜಯ್ ಜೋರ ಚಾಪಳೆ ಬಂದಪ್ಪ. 4 ಸೂಪರ್ ಟ್ಯಾಕಲ್ಗಳು ಬಂದಿದೆ. 4 ಸೂಪರ್ ಟ್ಯಾಕಲ್ ಅಲ್ಲಿ ಸೂಪರ್ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಫ್ಯೂಚರ್ ಆಫ್ಸ್ ವಿರುದ್ಧ ರಾಮಮೂರ್ತಿ ನಗರ ಸ್ಪೋರ್ಟ್ಸ್ ಕ್ಲಬ್ ಭರ್ಜರಿ ಗೆಲುವು. ಈ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಧು ಮತ್ತು ಅಜಯ್ನಿಂದ ಮೂಡಿ ಬರ್ತಾ ಇದೆ. ಈಸ್ ಅ ಸೂಪರ್ ಟ್ಯಾಕಲ್. ಸೂಪರ್ ಗೆಲುವು. 4 ಅಂಕಗಳು. 4 ಸೂಪರ್ ಟ್ಯಾಕಲ್ಗಳು. ಆ ಸೂಪರ್ ಟ್ಯಾಕಲ್ಗಳಿಂದ ಸೂಪರ್ ಗೆಲುವನ್ನು ಪಡೆದುಕೊಳ್ತಾ ಇದೆ. ಕಂಗ್ರಾಚುಲೇಷನ್ಸ್ ರಾಮಮೂರ್ತಿ ನಗರ ಸ್ಪೋರ್ಟ್ಸ್ ಕ್ಲಬ್ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಇದು ಆಟ ಕಬಡ್ಡಿಯ ಒಂದು ಅದ್ಭುತ ಆಟ. ಧನ್ಯವಾದಗಳು. ಈ ಗೆಲುವು ಅವರಿಗೆ ಫೈನಲ್ಗೆ ಪ್ರವೇಶವನ್ನು ಕಾಯ್ದಿರಿಸ್ತಾ ಇದೆ.